ಡಿಸೆಂಬರ್ 2024 ಇನ್ಸ್ಟಾಗ್ರಾಮ್ ಪೇಜ್ ಇರಲಿಲ್ಲ, ಯೂಟ್ಯೂಬ್ ಚಾನಲ್ ಇರಲಿಲ್ಲ, ನಮ್ದಾದಂತ ಒಂದು ಟೀಮ್ ಕೂಡ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮನ್ನ ನಾವು ಕ್ರಿಯೇಟರ್ಸ್ ಅಂತ ಕರ್ಕೋತಾನೂ ಇರಲಿಲ್ಲ. ವಿ ವರ್ ಆಲ್ ಬಿಸಿ ವಿತ್ ಆರ್ ಓನ್ ಲೈಫ್. ಆದ್ರೆ ಈ ಒಂದು ವರ್ಷದಲ್ಲಿ ಎಲ್ಲಾನು ಬದಲಾಗಿದೆ. ನಮ್ದೇ ಆದಂತ ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಚಾನೆಲ್, ಒಂದು ಶಾರ್ಟ್ ಫಿಲ್ಮ್, ಒಂದು ವೆಬ್ ಸೀರೀಸ್, ಟೀಮ್ ಮೀಟಿಂಗ್ಸ್, ಹೊಸ ಸ್ಕ್ರಿಪ್ಟ್ಸ್ ಅಂಡ್ ಈ ಬ್ಯೂಟಿಫುಲ್ ಜರ್ನಿನ ಮುಂದುವರಿಸೋ ಭರವಸೆ. ನಾವು 2025 ಅಲ್ಲಿ ಕಲ್ತಿರೋ ಟಾಪ್ 5 ಪಾಠಗಳನ್ನ ನಿಮ್ ಹತ್ರ ಹಂಚ್ಕೋತೀನಿ. ನಂಬರ್ 1, ದ ಬೆಸ್ಟ್ ವೇ ಟು ಸ್ಟಾರ್ಟ್ ಇಸ್ ಟು ಸ್ಟಾರ್ಟ್. ನಾವು ಒಂದು 5-6 ವರ್ಷದಿಂದ ಒಂದು ದೊಡ್ಡ ಪ್ರಾಜೆಕ್ಟ್ ನ ಮಾಡ್ಬೇಕು ಅಂತ ಓಡಾಡ್ತಾ ಇದ್ವಿ. ಕಾಸ್ಟ್ಲಿ ಕ್ಯಾಮ್ರಾಸ್ ಇರ್ಬೇಕು, ದೊಡ್ಡ ಕ್ರ್ಯೂ ಇರ್ಬೇಕು, ಅಥವಾ ಒಂದು ಐಡೆಂಟಿಟಿ ಇರ್ಬೇಕು ಅಂತ. ಆದ್ರೆ ಕತೆ ಹೇಳಕ್ಕೆ ಇದು ಯಾವ್ದರ ನೆಸೆಸಿಟಿನೂ ಇರ್ಲಿಲ್ಲ. ನಮ್ಮಲ್ಲೇ ಇದ್ದ ಒಂದು ಚಿಕ್ಕ ಕ್ಯಾಮೆರಾ, ಮನ್ಸಲ್ಲಿ ಹೇಳಲೇಬೇಕಾಗಿರೋ ಒಂದು ಕತೆ, ಹಾಗೆ ಇಬ್ಬರೇ ನೋಡ್ರು. ಇದಿಷ್ಟನ್ನ ಇಟ್ಕೊಂಡು ನಾವು ನಮ್ಮ ಫಸ್ಟ್ ಶಾರ್ಟ್ ಫಿಲ್ಮ್ ಗೌರಿನ ಫೆಬ್ರವರಿ ರಿಲೀಸ್ ಮಾಡಿದ್ವಿ. ಅಂಡ್ ನಮ್ಮ ಗೌರಿ 2 ಲಕ್ಷ ವ್ಯೂಸ್ ದಾಟಿದೆ. ನಂಬರ್ 2, ಪಿಕ್ ಅ ಡೋರ್ ಅಂಡ್ ಜಸ್ಟ್ ವಾಕ್ ಇನ್. ಗೌರಿನ ರಿಲೀಸ್ ಮಾಡಕ್ಕೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ನ ಕೇಳಿದ್ವಿ, ಫಿಲ್ಮ್ ಫೆಸ್ಟಿವಲ್ಸ್ಗೆ ಅಪ್ಲೈ ಕೂಡ ಮಾಡಿದ್ವಿ. ಆದರೆ ಯಾವುದೂ ವರ್ಕ್ ಆಗಲಿಲ್ಲ. ಕೊನೆಗೆ ನಮ್ದಾದಂಥ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ಒಂದಷ್ಟು ಹೆಸರುಗಳನ್ನ ಹುಡುಕಿದ ಮೇಲೆ ಕೊನೆಗೆ ರೆಸೊನೇಟ್ ಆಗಿದ್ದು ಒಂದೇ ಹೆಸರು, ಡಂಕ. ಡಂಕ ಹೆಸರನ್ನ ಅರ್ಥ ತಿಳ್ಕೊಳಕ್ಕೆ ಕಮೆಂಟ್ ಸೆಕ್ಷನ್ ಓದಿ. ನಂಬರ್ 3, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಗೌರಿ ಶಾರ್ಟ್ ಫಿಲ್ಮ್ನ ನೋಡಿ ಒಂದಷ್ಟು ಜನ ಮೆಚ್ಕೊಂಡ್ರಿ. ಕೆಲವ್ರಿಗೆ ಇನ್ನೂ ಏನೋ ಬೇಕಿತ್ತು. ಅದಕ್ಕಿಂತ ಡಿಫ್ರೆಂಟ್ ಆಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ವಿ ಸ್ಟಾರ್ಟೆಡ್ ಪ್ರೆಷರ್ ಕುಕ್ಕರ್. ಜಸ್ಟ್ 60 days ಅಲ್ಲಿ ಸ್ಕ್ರಿಪ್ಟ್ನ ಬರೆದು ಶೂಟ್ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಮಾಡಿದ್ವಿ ಕೂಡ. ಪ್ರೊಫೆಷನಲ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ವಿ, ಕ್ಯಾಮ್ರಾಸ್ನ ಅಪ್ಡೇಟ್ ಮಾಡಿದ್ವಿ ಆ್ಯಂಡ್ ವೆಬ್ ಸೀರೀಸ್ ಫಾರ್ಮ್ಯಾಟ್ಗೆ ಕಾಲಿಟ್ವಿ. ಈ ವೆಬ್ ಸೀರೀಸ್ನ ನೀವು ಎಲ್ಲರೂ ಮೆಚ್ಕೊಂಡ್ರಿ. 4 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್, 10,000+ ಲೈಕ್ಸ್ ಆ್ಯಂಡ್ 1,000 ಕಮೆಂಟ್ಸ್. ನಂಬರ್ 4, ಪೇಷನ್ಸ್ ಪೇಸ್ ಇನ್ ದ ವೇ ಯು ಕಾಂಟ್ ಪ್ರೆಡಿಕ್ಟ್. 1000 ಸಬ್ಸ್ಕ್ರೈಬರ್ಸ್ನ ಪಡೆಯೋಕ್ಕೆ ನಾವು 6 ತಿಂಗಳು ಒದ್ದಾಡಿದ್ವಿ. ಆ್ಯಂಡ್ ದೆನ್ ಪ್ರೆಷರ್ ಕುಕ್ಕರ್ ವಾಸ್ ರಿಲೀಸ್. ಒಂದೇ ತಿಂಗಳಲ್ಲಿ 5,000 ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡ್ವಿ. ನಂಬರ್ 5, ಎಕ್ಸ್ಪೆರಿಮೆಂಟಿಂಗ್ ಇಸ್ ಆಲ್ಸೋ ಪ್ರೋಗ್ರೆಸಿಂಗ್. ಏನೋ ಒಂದು ವರ್ಕ್ ಆಗ್ತಿದೆ ಅಂದ ತಕ್ಷಣ ಅಷ್ಟನ್ನೇ ಮಾಡದೆ ಎಕ್ಸ್ಪೆರಿಮೆಂಟ್ ಮಾಡೋದು ಮುಖ್ಯ. ನಾವು ಮ್ಯೂಸಿಕ್, ಡಾನ್ಸ್, ರಂಗಭೂಮಿ ಇದೆಲ್ಲದನ್ನ ಸಪೋರ್ಟ್ ಮಾಡಕ್ಕೆ ಡಂಕ ಆರ್ಟ್ ಕಲೆಕ್ಟಿವ್ನ ಶುರು ಮಾಡಿದ್ವಿ. ಅದಲ್ಲದೆ ವಿಡಿಯೋ ಹಾಗೆ ಪಾಡ್ಕಾಸ್ಟ್ಗೋಸ್ಕರ ನಮ್ಮ ಸ್ಟುಡಿಯೋನ ಬಿಲ್ಡ್ ಮಾಡಿದ್ವಿ. ನೀವು ಇಷ್ಟು ದಿನ ನಮ್ಮ ಕೆಲಸಗಳಿಗೆ ಚಪ್ಪಾಳೆ ತಟ್ಟಿದ್ದೀರಾ ಅಂಡ್ ನಿಮ್ಮ ಮುಂದಿನ ಜರ್ನಿಗೆ ನಾವು ಚಪ್ಪಾಳೆ ತಟ್ಟ ಶುಭ ಹಾರೈಸ್ತಾ ಇದ್ದೀವಿ. ಹ್ಯಾಪಿ 2026. ಈ ವರ್ಷ ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋಣ. ಅಂಡ್ ನಿಮಗೆ ಇಷ್ಟ ಆದ ನಮ್ಮ ಪ್ರಾಜೆಕ್ಟ್ನ ಕಮೆಂಟ್ ಮಾಡಿ.